ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಭಟ್ರಳ್ಳಿಗೆ ಬಂದಿದ್ದೀನಿ. ಭಟ್ರಳ್ಳಿಲಿ ಶಿವಾಸ್ ಕಿಚನ್ ಅಂತ ಅದ್ಭುತವಾಗಿರೋಂಥ ನಾನ್ ವೆಜ್ ಊಟ ಸಿಗುವಂಥ ಜಾಗ. ಅದರಲ್ಲೂ ಅನ್ಲಿಮಿಟೆಡ್ ಅಂತೆ. 299ಗೂ ಅನ್ಲಿಮಿಟೆಡ್ ಸಿಗುತ್ತೆ ಹಾಗೂ 399ಗೂ ಅನ್ಲಿಮಿಟೆಡ್ ಸಿಗುತ್ತೆ. ಎರಡಕ್ಕೂ ವ್ಯತ್ಯಾಸ ಇದೆ. ವ್ಯತ್ಯಾಸದಲ್ಲಿ ಏನೇನು ಐಟಮ್ ವ್ಯತ್ಯಾಸ ಇದೆ ಅಂತ ಹೊರಗಡೆ ಹೋದ್ಮೇಲೆ ಗೊತ್ತಾಗೋಂಥದ್ದು. ಸೊ ಇವತ್ತಂತೂ ಅನ್ಲಿಮಿಟೆಡ್ ಊಟ ಅಂತ ಸಿಕ್ಕೇ ಸಿಗುತ್ತೆ. ಅದರಲ್ಲೂ ನಾನ್ ವೆಜ್ಜು ಸೈಡ್ಸ್ ಅಂತೂ ತುಂಬ ಚೆನ್ನಾಗಿರುತ್ತಂತೆ. ಸೊ ನನಗೂ ಕೂಡ ರೆಫರ್ ಮಾಡಿದ್ದು. ಸೊ ಅದ್ಭುತವಾಗಿರೋಂಥ ಸೈಡ್ಸಲ್ಲೇ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ಬೋದು. ಆ ರೇಂಜಿಗೆ ಸೈಡ್ಸ್ಗಳು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು. ಸೊ ನಾನು ಬಂದಿದ್ದೀನಿ, ಟ್ರೈ ಮಾಡಬೇಕು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದು ಒಳ್ಳೆ ನಾನ್ ವೆಜ್ ಊಟ 399ಗೆ ತೊಗೊಂಬೋಣ. ಯಾಕಂದರೆ ಸೈಡ್ಸ್ ಎಲ್ಲ ತುಂಬ ಬರುತ್ತಂತೆ. ನಿಮಗೂ ಕೂಡ ಊಟ ಕೊಡಿಸ್ತೀನಿ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಶ್ರೀಧರ್ ಅವರು ಶಿವಾಸ್ ಕಿಚನ್. ಈ ಶಿವಾಸ್ ಕಿಚನ್ ಬಂದ್ಬಿಟ್ಟು ಮೊನ್ನೆ ದಸರಾ ಹಬ್ಬದಿಂದ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಒಂದು 3 months ಆಯಿತು. ಸರ್ ಏನೇನೆಲ್ಲ ಸಿಗುತ್ತೆ ಸರ್ ನಮ್ಮ ಇಲ್ಲಿ ಈಗ 2 ಥರ ಕಾನ್ಸೆಪ್ಟ್ ಇದೆ. ಅನ್ಲಿಮಿಟೆಡ್ ಕಾನ್ಸೆಪ್ಟ್, ಒಂದು 299 ಕಾನ್ಸೆಪ್ಟ್ ಇದೆ, ಒಂದು 399 ಕಾನ್ಸೆಪ್ಟ್ ಇದೆ. 299 ಬಂದುಬಿಟ್ಟು ಒಂದು ನಾಟಿ ಸ್ಟೈಲ್ ಬಿರಿಯಾನಿ ಮೇಲೆ 2 ಥರ ಚಿಕನ್ ಸ್ಟಾರ್ಟರ್ಸು ಮತ್ತು ಚಪಾತಿ ಇಲ್ಲ ಅಥವಾ ರೋಟಿ ಮೇಲೆ ವೈಟ್ ರೈಸ್ ರಸಮ್ ಕೊಡ್ತಿದ್ದೀವಿ ಇದರಲ್ಲಿ. ಮತ್ತು ಅದ್ರ ಜೊತೆಗೆ ವೆಲ್ಕಮ್ ಡ್ರಿಂಕ್ ಸ್ವೀಟ್ ಕೂಡ ಇರುತ್ತೆ. 299ನಲ್ಲಿ. ಆಮೇಲೆ 399 ಕಾನ್ಸೆಪ್ಟ್ ಬಂದುಬಿಟ್ಟು 3 ಥರ ಚಿಕನ್ ಸ್ಟಾರ್ಟರ್ಸ್ ಬರುತ್ತೆ, ಒಂದು ಫಿಶ್ ಕಬಾಬ್ ಬರುತ್ತೆ, ಆಮೇಲೆ ನಾಟಿ ಸ್ಟೈಲ್ ಬಿರಿಯಾನಿ, ಹೈದರಾಬಾದ್ ಸ್ಟೈಲ್ ಬಿರಿಯಾನಿ, ಗೀ ರೈಸ್, ವೈಟ್ ರೈಸ್ ರಸಮ್ಮು ಇನ್ಕ್ಲೂಡಿಂಗ್ ಮತ್ತು ಇದು ವೆಲ್ಕಮ್ ಡ್ರಿಂಕು ಸ್ವೀಟ್ ಕೂಡ ಬರುತ್ತೆ. 399 ಎಲ್ಲದು ಅನ್ಲಿಮಿಟೆಡ್ ಆಗಿರುತ್ತೆ. ಅದು ಹೌದಾ? ಇವನ್ ಫಿಶ್ ಕಬಾಬ್ ಕೂಡ ಅನ್ಲಿಮಿಟೆಡ್? ಫಿಶ್ ಕಬಾಬ್ ಕೂಡ ಅನ್ಲಿಮಿಟೆಡ್. ಅದರಲ್ಲಿ 3 ಥರ ಚಿಕನ್ ಸ್ಟಾರ್ಟರ್ಸಲ್ಲಿ ತಂದೂರಿ ಚಿಕನ್ ಬರುತ್ತೆ, ಚಿಕನ್ ಫ್ರೈ ಬರುತ್ತೆ, ಚಿಕನ್ ಮಂಚೂರಿಯನ್ ಬರುತ್ತೆ. ಅದು ಯಾವ ಥರ ಅವ್ರು ಟೇಸ್ಟ್ ಮಾಡ್ಬೋದು, ಎಲ್ಲದೂ ಟೇಸ್ಟ್ ಮಾಡ್ಕೋಬೋದು. ಎಲ್ಲದೂ ಅವರಿಗೆ ಒಂದು ಆಪ್ಷನ್ ಇರುತ್ತೆ ಅಲ್ವಾ? ಅದು ಯಾವುದೂ ಪ್ಲೇಟಲ್ಲಿ ವೇಸ್ಟ್ ಮಾಡೋ ಹಾಗಿಲ್ಲ. ಅದೊಂದು ಕಾನ್ಸೆಪ್ಟ್ ನಂದು. ಓಕೆ ಓಕೆ. ಫೈನ್ಗೆ ಏನಾರು ಆಗ್ತಾ ಇದ್ದೀರಾ? ಹಾಂ, ಅದು ಬಿಟ್ಟರೆ ಮಾತ್ರ ಫೈನಲ್ಲಿ 300 rupees ಪರ್ ಚಾರ್ಜ್ ಮಾಡಿ. ಅದು ಫೈನ್ ತೊಗೊಂಡಿರೋದು ಅಮೌಂಟನ್ನು ಯಾವ್ದಾದ್ರು ಡೊನೇಷನ್ ಇದಕ್ಕೆ ನಾವು. ಸೂಪರ್ ಸರ್, ಈ ಕಾನ್ಸೆಪ್ಟ್ ಚೆನ್ನಾಗಿದೆ, ನನಗೆ ಭಾಳ ಇಷ್ಟ ಆಯಿತು. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇದೆ ಸರ್? ನಮ್ಮದು ಬೆಳಗ್ಗೆ 12:30 ಸ್ಟಾರ್ಟ್ ಆಗುತ್ತೆ. ನೈಟ್ ಕಂಟಿನ್ಯೂಸ್ ಬ್ರೇಕ್ ಏನಿರಲ್ಲ. ನೈಟ್ 10:30 ತನಕ ಇರುತ್ತೆ ಸರ್. 10:30. ಇನ್ನು ಮತ್ತೆ ಇನ್ನು ಶಿವಾಸ್ ಕಿಚನ್ಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ? ನಿಯರ್ ಬೈ ಲೊಕೇಶನ್ ಅಂದರೆ ಇದು KR ಪುರಂ ಭಟ್ರಳ್ಳಿ ನಿಯರ್ A2B ಹೋಟೆಲ್ ಹತ್ರ ಇದೆ ಸರ್. ಫೈನ್ ಸರ್, ಥ್ಯಾಂಕ್ ಯು ಸೊ ಮಚ್. ಶಿವಾಸ್ ಕಿಚನಲ್ಲಿ ನಾವು 399 ರೂಪಾಯಿ ಅನ್ಲಿಮಿಟೆಡ್ ಫುಡ್ಡನ್ನು ಅಂದರೆ ಮೀಲನ್ನು ಆರ್ಡ್ರ್ ಮಾಡಿದ್ದೀವಿ. ಸೊ ಇಷ್ಟು ಬಂದಿದೆ. ಸೊ ಏನೇನು ಬಂದಿದೆ ಅಂತ ಹೇಳ್ತಾ ಹೋಗ್ಬಿಡ್ತೇನೆ. ಸೊ ಬಾಸುಮತಿ ಬಿರಿಯಾನಿ ಅಂತ ಕರೀತಾರೆ, ಮೇನ್ ಕೋರ್ಸು ಬಾಸುಮತಿ ಬಿರಿಯಾನಿ ತೊಗೊಂಡಿದ್ದೀವಿ. ಮತ್ತು ಇನ್ನು ನಾಟಿ ಶೈಲಿ ಬಿರಿಯಾನಿ ಕೂಡ ಸಿಗುತ್ತೆ. ಸೊ ನಾಟಿ ಶೈಲಿ ಬಿರಿಯಾನಿ ಕೂಡ ತರಿಸ್ಕೊಂಡಿದ್ದೀವಿ. ಅಂದರೆ ಇಷ್ಟು ಸಿಗುತ್ತೆ, ಇಷ್ಟು ಬರುತ್ತೆ, 1 by 1 ಬರುತ್ತೆ. ಬಟ್ ನಾವು ಎಲ್ಲ ಒಟ್ಟಿಗೆ ತರಿಸ್ಕೊಂಡ್ಬಿಟ್ಟಿದ್ದೀವಿ, ಕ್ಯಾಮ್ರಾಗೆ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಒಟ್ಟಿಗೆ ತರಿಸಿರುವಂಥದ್ದು. ಬಟ್ ಇಲ್ಲ ಅಂದರೆ 1 by 1 ಬರ್ತಾ ಇರುತ್ತೆ. ಸೊ ಬಿರಿಯಾನಿ 2 ಥರ ಬಿರಿಯಾನಿ ಸಿಗುತ್ತೆ. ತದನಂತರದಲ್ಲಿ ಚಿಕನ್ ಮಂಚೂರಿ, ಚೈನೀಸು ಮತ್ತು ಫಿಶ್ ಕಬಾಬ್ ಇದೆ. ಫಿಶ್ ಕಬಾಬ್ ಉಂಟು ಮತ್ತು ದೊಡ್ಡ ದೊಡ್ಡ ಪೀಸೆ ಇದೆ. ಚಿಕನ್ ಫ್ರೈ ಇದೆ, ತಂದೂರಿ ಚಿಕನ್ ಇದೆ. ತದನಂತರದಲ್ಲಿ ಗೀ ರೈಸ್ ಇದೆ. ರೈಸ್ ಐಟಮಲ್ಲಿ ನಿಮಗೆ 4 ಥರ ರೈಸ್ ಐಟಮ್ ಸಿಗುತ್ತೆ. ಗೀ ರೈಸ್ ಕೂಡ ಸಿಗುತ್ತೆ. ಮತ್ತು ದಾಲ್ ಇದೆ, ವೈಟ್ ರೈಸ್ ಇದೆ, ರಸಮ್ ಇದೆ, ರೈತ, ಮೊಸರು ಬಜ್ಜಿ ಹಾಗೂ ಚಟ್ನಿ ಇದೆ. ಚಿಕನ್ಗೆ ನೀವು ಡಿಪ್ ಮಾಡಿ ತಿನ್ನೋದಾದರೆ ಸಲಾಡ್ ಇದೆ.
ಮತ್ತು ಇನ್ನು ಇವೆರಡು ಇದೆಯಲ್ಲ, ಅಂದರೆ ಒಂದು ಸ್ವೀಟ್ ಆಗಿರ್ಬೋದು ಮತ್ತು ವೆಲ್ಕಮ್ ಡ್ರಿಂಕ್, ಒಂದು ಕೂಲ್ ಡ್ರಿಂಕ್ ಥರದ್ದು ಏನಾದರೂ ಕೊಡ್ತಾರೆ. ಇವೆರಡು ಕಾಂಪ್ಲಿಮೆಂಟ್ರಿ ಥರ. ಸೊ ಬಂದ ತಕ್ಷಣ ಸ್ವಲ್ಪ ಫ್ರೆಶ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಫಸ್ಟು ಕೊಟ್ಬಿಡ್ತಾರೆ. ನಿಧಾನಕ್ಕೆ ನೀವು ಒಂದು ಸ್ವಲ್ಪ ಸೆಟ್ಲಾಗಿ ಆಮೇಲೆ ಬ್ಯಾಟಿಂಗ್ನ ಶುರು ಮಾಡ್ಬೋದು. ಫಸ್ಟು ಸಿಹಿಯಿಂದನೇ ಶುರು ಮಾಡಬೇಕು. ಸಿಹಿಯಿಂದನೇ ಶುರು ಮಾಡೋಣ. ಆ ಗುಲಾಬಿ ಫ್ಲೇವರೇ ಫಸ್ಟು ಸಿಕ್ಕಿದ್ದು. ಸೊ ಅದ್ಭುತವಾಗಿದೆ. ಇನ್ನು ಆ ಹಾಲಲ್ವಾ, ಹಾಲು ಜಾಸ್ತಿ ಬಳಸಿ ಪಾಯಸ ಮಾಡಿದ್ದಾರೆ, ಚೆನ್ನಾಗಿದೆ. ಮತ್ತು ಇನ್ನು ಸಬ್ಬಕ್ಕಿ ಬಳಸಿರ್ತಾರೆ. ತದನಂತರದಲ್ಲಿ ಚಿಕನ್ ಮಂಚೂರಿಯನ್ನು, ಚೈನೀಸ್, ತುಂಬ ಚೆನ್ನಾಗಿದೆ. ಏನಂದರೆ ಆ ಚಿಕನ್ ಕ್ವಾಲಿಟಿ ಆಗಿರ್ಬೋದು ಮತ್ತು ಇನ್ನು ಕೋಟಿಂಗ್ ಆಗಿರ್ಬೋದು, ಅದು ಕೂಡ ನನಗೆ ಬಹಳ ಇಷ್ಟ ಆಗುತ್ತೆ. ಮತ್ತು ಇನ್ನು ಏನಂದರೆ ಆ ಸಾಸ್ ಬಳಸಿರ್ತಾರಲ್ಲ, ಆ ಸಿಹಿ ಮತ್ತು ಹುಳಿ ಸಿಗುತ್ತೆ. ಸೊ ಅದು ನಿಮಗೆ ಬಹಳ ಇಷ್ಟ ಆಗುತ್ತೆ. ಚೈನೀಸ್ ಅಲ್ಲ, ಸೊ ಹಾಗಾಗಿ ನಿಮ್ಗೆ ಅದು ಬಹಳ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿದೆ. ತದನಂತರದಲ್ಲಿ ಫಿಶ್ ಕಬಾಬ್ ಇದೆ. ಆಹಾ, ಮುಳ್ಳು ಇರುತ್ತೆ, ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ತಿನ್ನಿ. ಮಕ್ಕಳು ಕೊಡ್ಬೇಕಾದ್ರೆ ಹುಷಾರು. ಏನಂದರೆ ಮೀನು ಅಂದಾಗ ಆ ಹುಳಿ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ. ಸೊ ಕಬಾಬ್ ಆಗಿರ್ಬೋದು ಅಥವಾ ಮೀನು ಹುಳಿ ಆಗಿರ್ಬೋದು, ಅದು ಕೂಡ ಒಂದು ಹುಳಿ ಇಷ್ಟಪಡ್ತೀವಿ. ಹುಳಿ ಇದ್ರೇ ಚೆಂದ ಮೀನು ಅಂದಾಗ. ಕಬಾಬು ಕೂಡ ಅಷ್ಟೇ. ಕೋಟಿಂಗು ಸ್ವಲ್ಪ ಗರಿಗರಿಯಾಗಿ ಸಿಗುತ್ತೆ ಮತ್ತು ಇನ್ನೂ ಸ್ವಲ್ಪ ಹುಳಿಯಾಗೂ ಸಿಗುತ್ತೆ. ಚೆನ್ನಾಗಿದೆ. ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡು ತಿನ್ನಬೇಕು, ಮಸ್ತ್ ಇರುತ್ತೆ ಮಾತ್ರ. ಫಿಶ್ ಕಬಾಬ್ ಆಯಿತು. ಫಿಶ್ ಕಬಾಬ್ ಆದಮೇಲೆ ಚಿಕನ್ ಫ್ರೈ ಹಸಿರು ಮಸಾಲ ಬಳಸಿ ನಾವು ಮನೆಗಳಲ್ಲಿ ಮಾಡ್ತೀವಲ್ಲ, ಸೊ ಹಂಗೆ ಮಾಡಿದ್ದಾರೆ. ಸೂಪರ್. ಮಸಾಲ ಕೂಡ ತರಿ ಇದೆ. ಇದು ಚೆನ್ನಾಗಿದೆ. ಏನಂದರೆ ಆ ಹಸಿರು ಮೆಣಸಿನಕಾಯಿ ಖಾರನೇ ಫಸ್ಟು ಚುರ್ರನ್ನತ್ತೆ. ಮತ್ತಿನ್ನು ಪುದೀನ ಕೂಡ ಬಳಸಿದ್ದಾರೆ. ಲೈಟಾಗಿ ಆ ಒಂದು ಫ್ಲೇವರ್ ಸಿಗುತ್ತೆ. ಕ್ವಾಲಿಟಿ, ಚಿಕನ್ ಕ್ವಾಲಿಟಿ ಮಾತ್ರ ಬೆಂಕಿ ಅಂತಲೇ ಹೇಳ್ಬೋದು. ಚಿಕನ್ ಕ್ವಾಲಿಟಿ ಸೂಪರ್ ಇದೆ, ಚೆನ್ನಾಗಿದೆ. ಬಿರಿಯಾನಿ ಜೊತೆಗೆ ಸ್ವಲ್ಪ ಸೇರಿಸ್ಕೊಂಡು ತಿಂದರೆ ಇನ್ನೂ ಸಾಕಾಗಿರುತ್ತೆ. ತಂದೂರ್ ಚಿಕನ್, ತಂದೂರಿದೆ. ಆ ತಂದೂರ್ ಅಂದಾಗ ಸ್ಮೋಕಿ ಫ್ಲೇವರು ಬೇಕೇ ಬೇಕು. ಒಂದಕ್ಕಿಂತ ಒಂದು ಟೇಸ್ಟು, ಒಂದೊಂದು ಥರ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಒಂದೊಂದು ಥರ ಇಷ್ಟ ಆಗ್ತಾ ಹೋಗುತ್ತೆ. ಇದು ವಿಭಿನ್ನವಾಗಿ ಇಷ್ಟ ಆಗುತ್ತೆ. ಏನಂದರೆ ಆ ಸ್ಮೋಕಿ ಫ್ಲೇವರು ರಪ್ಪ ಅಂತ ಸಿಕ್ಬಿಡುತ್ತೆ. ಮತ್ತು ತದನಂತರದಲ್ಲಿ ಲೈಟಾಗಿ ಆ ಮೊಸರು, ಆ ಒಂದು ಹುಡಿ ಕೂಡ ನಮಗೆ ಸಿಗುತ್ತೆ. ಕೋಟಿಂಗ್ ಮಸಾಲೆ ಏನಿದೆಯಲ್ಲ ಅದು ಸೂಪರ್. ಮಸಾಲೆ ಏನು ಬಳಸಿದಾರಲ್ಲ ಅದು ಸಾಕಾಗಿದೆ. ಇನ್ನು ನಂತರದಲ್ಲಿ ನಮ್ಮ ಗಮನ ಬಿರಿಯಾನಿ ಮೇಲೆ. ಬಾಸುಮತಿ ಬಿರಿಯಾನಿ ಇದೆ. ಬಿಸಿ ಬಿಸಿ ಬಿರಿಯಾನಿ ಪೀಸ್ ಇದೆ. ಇದಕ್ಕೆ ರೈತ ಗೀತ ಹಾಕ್ಕೊಂಡು ತಿನ್ನಬೇಕು, ಚೆಂದ. ಹಾಗೆ ತಿನ್ನೋದಕ್ಕಿಂತ ಬಟ್ ಹಾಗೆ ಟ್ರೈ ಮಾಡಿದಾಗ ಟೇಸ್ಟ್ ಗೊತ್ತಾಗುತ್ತೆ ನೀಟಾಗಿ. ಫಸ್ಟು ಸಿಗೋದೆ ಆ ಮಸಾಲೆ ಫ್ಲೇವರು ಬಿರಿಯಾನಿ ಅಂದಾಗ. ರೈಸ್ ಕ್ವಾಲಿಟಿ ಅಂತೂ ಸೂಪರ್ ಇದೆ. ಮತ್ತಿನ್ನು ಚಿಕನ್ ಕ್ವಾಲಿಟಿ ಅಂತೂ ಚೆನ್ನಾಗಿದೆ. ಚಿಕನ್ ಜೊತೆ ತಿನ್ನಲ್ಲ, ಅದು ಕೂಡ ಚೆನ್ನಾಗಿದೆ. ಟೊಮೊಟೊನ ಕೂಡ ಬಳಸಿದರೆ ಲೈಟಾಗಿ ಅದರ ಒಂದು ಹುಳಿ ಸಿಗುತ್ತೆ. ರೈಸಲ್ಲಿ ಸಿಗುವಂಥ ಸಿಹಿ ಆಗಿರ್ಬೋದು. ರೈಸ್ ಕ್ವಾಲಿಟಿನೂ ಚೆನ್ನಾಗಿದೆ. ಬಿರಿಯಾನಿ ಟೇಸ್ಟ್ ಸೂಪರ್, ಮಾತಾಡೋಂಗೆ ಇಲ್ಲ, ಕೆಮ್ಮಂಗೆ ಇಲ್ಲ ಅಂತೀವಲ್ಲ, ಸೊ ಹಂಗೆ. ಇನ್ನು ನಂತರದಲ್ಲಿ ನಮ್ಮ ನಾಟಿ ಶೈಲಿ ಬಿರಿಯಾನಿ ಇದೆ, ಅದನ್ನು ಕೂಡ ಟ್ರೈ ಮಾಡೋಣ. ಬಿಸಿ ಬಿಸಿ ಬಿರಿಯಾನಿ. ಸೊ ನಾಟಿ ಶೈಲಿ ಬಿರಿಯಾನಿ ಅಂದಾಗ, ಸೊ ಇದರಲ್ಲಿ ಹಸಿರು ಮೆಣಸಿನಕಾಯಿಯ ಖಾರ ಇದೆಯಲ್ಲ ಅದು ಜಾಸ್ತಿ ಇದೆ. ಸೊ ಖಾರ ಜಾಸ್ತಿನೇ ಸಿಗುತ್ತೆ. ಬಾಸುಮತಿ ರೈಸ್ ಅಂದಾಗ ಕೆಂಪು ಖಾರ ಬಳಸಿರ್ತಾರೆ. ನಾಟಿ ಶೈಲಿ ಅಂದಾಗ ಹಸಿರು ಖಾರ ಬಳಸಿದ್ದಾರೆ. ಸ್ವಲ್ಪ ಖಾರ ಇದು ಹೆವಿನೇ ಅನಿಸುತ್ತೆ, ಸ್ವಲ್ಪ ಜಾಸ್ತಿನೇ ಬರುತ್ತೆ. ಮೊಸರು ಬಜ್ಜಿ ಹಾಕ್ಕೊಳ್ಳಿ, ಬ್ಯಾಲೆನ್ಸ್ಡ್ ಆಗಿರುತ್ತೆ. ಬಾಸುಮತಿ ಬಿರಿಯಾನಿ ಏನಿದೆಯಲ್ಲ ಇದು ಮಸ್ತ್ ಇದೆ. ಯಾಕೆಂದರೆ ಖಾರ ಕಮ್ಮಿ ಇಷ್ಟಪಡೋರಿಗೆ ಇದು ಓಕೆ. ಖಾರ ಜಾಸ್ತಿ ಇಷ್ಟಪಡ್ತೀವಿ ಅನ್ನೋರಿಗೆ ನಾಟಿ ಶೈಲಿ ಬಿರಿಯಾನಿ ಸೂಪರ್ ಇದೆ. ಇನ್ನು ಗೀ ರೈಸ್ ಇದೆ.
ಗೀ ರೈಸ್ಗೆ ದಾಲ್ ಕೊಟ್ಟಿದ್ದಾರೆ. ಸೊ ದಾಲ್ ಹಾಕ್ಕೊಂಡು ಗೀ ರೈಸ್ನ ಟ್ರೈ ಮಾಡ್ಬೋದು. ಇನ್ನು ವೈಟ್ ರೈಸ್ ಇದೆ, ರಸಮ್ ಸಿಗುತ್ತೆ, ಸೊ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಮಾಮೂಲಿ ಮೊಸರು ಬಜ್ಜಿ ಹಾಕ್ಕೊಂಡು ಬಿರಿಯಾನಿ ಟ್ರೈ ಮಾಡಿ, ಅಲ್ಟಿಮೇಟ್ ಆಗಿರುತ್ತೆ. ಯಾವಾಗಲೂ ರೈಸು, ಪೀಸು, ಮೊಸರು ಬಜ್ಜಿ ಈ 3 ಹಾಕ್ಕೊಂಡು ಟ್ರೈ ಮಾಡಿ, ಬಿರಿಯಾನಿ ಮಾತ್ರ ಅಲ್ಟಿಮೇಟಾಗಿರುತ್ತೆ. ಸೊ ಎಲ್ಲ ಟೇಸ್ಟು ಚೆನ್ನಾಗಿದೆ. ಖಾರ ಅನಿಸಿದ್ದು ನನಗೆ ಬಿರಿಯಾನಿ, ಯಾವುದು ನಾಟಿ ಶೈಲಿ ಬಿರಿಯಾನಿ ಸ್ವಲ್ಪ ಖಾರ ಅನ್ನಿಸ್ತು. ಇನ್ನು ಮಿಕ್ಕಿದೆಲ್ಲ ಪರ್ಫೆಕ್ಟಾಗಿದೆ, ಕ್ಲಾಸ್ ಆಗಿದೆ, ಎಲ್ಲನೂ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಮತ್ತಿನ್ನು ಆಲ್ಮೋಸ್ಟ್ ಯಾವಾಗಲೂ ಇಲ್ಲಿ ಕ್ರೌಡ್ ಅಂತೂ ಇದ್ದೇ ಇರುತ್ತೆ. ನಾವೇ ಸ್ವಲ್ಪ ಫ್ರೀ ಆಗಲಿ ಅಂದ್ಬಿಟ್ಟು ಲೇಟಾಗಿ ಊಟಕ್ಕೆ ಕೂತ್ಕೊಂಡ್ವಿ. ಸೊ ಎಲ್ಲ ಫ್ರೀ ಆದಮೇಲೆ ಊಟಕ್ಕೆ ಕೂತ್ಕೊಂಡ್ವಿ, ಇಲ್ಲಾಂದರೆ ಸೌಂಡ್ ಹೆವಿ ಬರುತ್ತೆ ಅಂದ್ಬಿಟ್ಟು ನಿಧಾನಕ್ಕೆ ಲಾಸ್ಟಲ್ಲಿ ಊಟಕ್ಕೆ ಕೂತಿದ್ದೀವಿ. ಸೊ ಇಲ್ಲಾಂದರೆ ಯೂಶ್ವಲಿ ಯಾವಾಗಲೂ ರಶ್ ಇರುತ್ತೆ. ನೀವೇನಾದರೂ ಬರೋ ಪ್ಲ್ಯಾನ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಸೊ ಬುಕ್ ಮಾಡಿಕೊಂಡು ಬನ್ನಿ, ಆರಾಮ್ಸೆ ಊಟ ಮಾಡ್ಬೋದು. ಇಲ್ಲಾಂದರೆ ಕಾಯಬೇಕಾಗತ್ತೆ ಅಷ್ಟೇ, ಇಲ್ಲಾಂದರೆ ಸುಮ್ಮನೆ ಒಂದು ಹಾಫ್ ಆನ್ ಅವರು, ಮುಕ್ಕಾಲು ಅವರು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಅದ್ರ ಬದಲು ಆರಾಮ್ಸೆ ಬುಕ್ ಮಾಡಿಕೊಂಡು ಬಂದುಬಿಡಿ, ಆರಾಮ್ಸೆ ಒಂದು ಒಳ್ಳೆ ಊಟ ಮಾಡ್ಬೋದು. ನಾನ್ ವೆಜ್ ಬ್ಯಾಟಿಂಗು. ಸೊ ಸೂಪರ್ ಚೆನ್ನಾಗಿದೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.